ರೇಣುಕಾಸ್ವಾಮಿ ಹತ್ಯೆ ಕೇಸ್ ದರ್ಶನ್ ಕಸ್ಟಡಿ ಇಂದು ಅಂತ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಪೊಲೀಸರು ದರ್ಶನ್ರನ್ನ ಹಾಜರುಪಡಿಸಲಿದ್ದಾರೆ. 42ನೇ ACMM ಕೋರ್ಟ್ಗೆ ದರ್ಶನ್ ಮತ್ತು ಆರೋಪಿಗಳನ್ನ ಇವತ್ತು ಹಾಜರುಪಡಿಸ್ತಾರೆ. ಮತ್ತೆ 4 ದಿನಗಳ ಕಾಲ ಪೊಲೀಸರು ಕಸ್ಟಡಿ ಕೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ. ಸದ್ಯ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರೆ 2ನೇ ಬಾರಿಗೆ ದರ್ಶನ್ ಜೈಲಿಗೆ ಹೋದ ಹಾಗಾಗುತ್ತೆ. ಸೊ ಇವತ್ತು ನಟ ದರ್ಶನ್ಗೆ ಜೈಲ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿನ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗಾಗಲೇ 2 ಬಾರಿ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ನೀಡಿದೆ. ಮತ್ತೆ ಕಸ್ಟಡಿಗೆ ಬೇಕು ಅಂತ ಕೇಳೋರಿದ್ದಾರೆ ಇವತ್ತು ಪೊಲೀಸರು. ಆದ್ರೆ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ನೀಡಬಹುದಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದಾ? ವಿಜಯ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಕಳೆದ 9 ದಿನಗಳಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಜೂನ್ 11ನೇ ತಾರೀಕು ಬೆಳಿಗ್ಗೆ ದರ್ಶನ್ರನ್ನ ಮೈಸೂರಿನಲ್ಲಿ ವಶಕ್ಕೆ ಪಡೆದಂತ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತಿಗೆ ಆಲ್ರೆಡಿ 9 ದಿನ ಕಳೆದಿದೆ. 2 ಬಾರಿ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯದಿಂದ ತನಿಖಾಧಿಕಾರಿಗಳು ಪಡ್ಕೊಂಡು ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ 24ನೇ ACMM ನ್ಯಾಯಾಲಯದ ಮುಂದೆ ದರ್ಶನ್ ಸೇರಿ ಇತರೆ ಆರೋಪಿಗಳನ್ನ ಹಾಜರುಪಡಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ತನಿಖಾಧಿಕಾರಿಗಳು ನಡೆಸಿಕೊಂಡಿರುವಂತದ್ದು. ಸದ್ಯ ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿರೋ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ 12:40 ಸುಮಾರಿಗೆ, ಅಂದ್ರೆ ತಡರಾತ್ರಿ ಸತತ ಸುಮಾರು 1 ಗಂಟೆವರೆಗೂ ಕೂಡ ಪ್ರಕರಣ ತನಿಖಾಧಿಕಾರಿಯಾಗಿರುವಂತಹ DCP ಗಿರೀಶ್ ಅವರು ಸ್ವತಃ ಪೊಲೀಸ್ ಠಾಣೆಯಲ್ಲೇ ಬೀಡು ಬಿಟ್ಟು ಆರೋಪಿಗಳಿಂದ ಕಡೆಯ ಹಂತದ ತನಿಖಾ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಈಗ ಆಲ್ರೆಡಿ 2 ಬಾರಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಒಂದು ವೇಳೆ ಮತ್ತೆ ಏನಾದರೂ ತನಿಖಾಧಿಕಾರಿಗಳು ಪೊಲೀಸ್ ಕಸ್ಟಡಿಗೆ ಕೇಳಿದಂತ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಮುಂದಿನ ದಿನಗಳಲ್ಲಿ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಮತ್ತೇನಾದ್ರೂ ವಿಚಾರಣೆಗೆ ಅಗತ್ಯ ಇದ್ದಲ್ಲಿ ಅವರನ್ನ ಬಾಡಿ ವಾರೆಂಟ್ ಮೇಲೆ ಮತ್ತೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ, ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 17ಕ್ಕೇರಿದೆ. ಸುಮಾರು 28 ಕಡೆ ಮಾಜರ್ಗಳನ್ನ ಮಾಡಿದ್ದಾರೆ. 11 ಜನ ಆರೋಪಿಗಳನ್ನ ಸಾಕ್ಷಿದಾರರನ್ನಾಗಿ ಮಾಡಿದ್ದಾರೆ. ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ DNA ಟೆಸ್ಟ್ ಮಾಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಸ್ವತಃ ದರ್ಶನ್ಗೆ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ DNA ಟೆಸ್ಟ್ ಅನ್ನ ಮಾಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ರು. ಅಂದ್ರೆ ಮೃತಪಟ್ಟಂತ ರೇಣುಕಾಸ್ವಾಮಿಯನ್ನ ಹತ್ಯೆಗೈದಂತ ಸ್ಥಳ RR ನಗರದ ಪಟ್ಟಣಗೆರೆ ಶೆಡ್ ಏನಿದೆ, ಅಲ್ಲಿ ದೊರೆತಂತ ರಕ್ತದ ಕಲೆಗಳು, ಆತನ ಕೂದಲಿನ ಸ್ಯಾಂಪಲ್, ಆತನ ಬೆವರಿನ ಸ್ಯಾಂಪಲ್, ಜೊತೆಗೆ ಹತ್ಯೆ ಮಾಡಿದಂತ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ನಟ ದರ್ಶನ್ ಸೇರಿ ಇತರೆ ಆರೋಪಿಗಳ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿರುವಂತದ್ದು. ಎರಡನ್ನೂ ಕೂಡ FSLಗೆ ಕಳಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಈಗ ಆಲ್ರೆಡಿ ಮಾಡಿರುವಂತದ್ದು. ಪ್ರಕರಣದಲ್ಲಿ ಮೆಡಿಕಲ್ ರಿಪೋರ್ಟ್ ಜೊತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೃತಪಟ್ಟಂತ ರೇಣುಕಾಸ್ವಾಮಿ ರಕ್ತದ ಸ್ಯಾಂಪಲ್ಗೂ ಆರೋಪಿತ ಸ್ಥಾನದಲ್ಲಿರುವಂತಹ ಆರೋಪಿಗಳ ರಕ್ತದ ಸ್ಯಾಂಪಲ್ ಅನ್ನು ಕೂಡ ಮ್ಯಾಚ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವನ್ನ ಸಾಗಿಸಲಿಕ್ಕೆ 30 ಲಕ್ಷ ಹಣವನ್ನ ಕೊಟ್ಟೆ ಅಂತೇಳಿ ಸ್ವತಃ ನಟ ದರ್ಶನ್ ಪೊಲೀಸರ ಮುಂದೆ ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಮತ್ತೆ ಆರೋಪಿತ ಸ್ಥಾನದಲ್ಲಿರುವಂತವನ್ನ ಪೊಲೀಸ್ ಕಸ್ಟಡಿಗೆ ತನಿಖಾಧಿಕಾರಿಗಳು ಕೇಳಿದ್ರು ಕೂಡ ಈಗ ಆಲ್ರೆಡಿ 2 ಬಾರಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಅವರನ್ನ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಇವತ್ತು 24ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೋರ್ಟ್ ಏನಾದ್ರೂ ನಟ ದರ್ಶನ್ ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ನಟ ದರ್ಶನ್ 2ನೇ ಬಾರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಂತಾಗುತ್ತೆ. ಹಿಂದೆ 2011ರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದಂತ ಆರೋಪದ ಮೇಲೆ ನಟ ದರ್ಶನ್ 1ನೇ ಬಾರಿಗೆ ಜೈಲಿಗೆ ಹೋಗಿರ್ತಾರೆ. ಇವತ್ತೇನಾದ್ರೂ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಟ ದರ್ಶನ್ 2ನೇ ಬಾರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾಗುತ್ತೆ. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.